ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. SSLCಗೆ ಮತ್ತು CET ಸಂಬಂಧಪಟ್ಟಂಗೆ ಕ್ವಶನ್ ಮತ್ತು ಆನ್ಸರ್ಸನ್ನು ತೆಗ್ದೀವಿ. ಮೊದಲೇಕ ನೋಟ್ಸು ಓದಬೇಕು 1 ಬಿಟ್ಟು 4 ಸರಿ. ಆಮೇಲೆ ನಾವು ಅದ್ರ ಗುಂಟನ ಕ್ವಶನ್ಸ್ ತಗೊತಾ ಬರಬೇಕು. ಯಾವ ಥರ ನಾವು ಈ ಥರ ತೆಗಿಬೇಕಂದ್ರೆ ಭಾರಿ ಕ್ವಿಸ್ಟಾಗಿ ಕೇಳಿರ್ತಾನಲ್ಲ, ಅದಕ್ಕೆ ಕ್ವಶನ್ ಕೊಟ್ಟು ಆನ್ಸರು ಕೇಳ್ತಾರೆ, ಆನ್ಸರ್ ಕೊಟ್ಟು ಕ್ವಶನ್ ಕೇಳ್ತಾರೆ. ಭಾರಿ ಆನ್ಸರ್ಸ್ ಗೊತ್ತಿದ್ದರೂ ಒಂದೊಂದು ಸರಿ ಅದ್ರ ಬಗ್ಗೆ ಮರುವು ಆಗುವಂಥ ಚಾನ್ಸಸ್ ಇರ್ತೈತಿ. ಓದಿದ್ದು ಇದು ಅನ್ನೋದ್ರ ಬಗ್ಗೆನ ತಿಳ್ಕೊಬೋದು ಆಗಲೇ ಮರುವು ಅನಿಸ್ಬಿಟ್ಟಿರ್ತೈತಿ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ. ನಮ್ಮ ಚಾನಲ್ಗೆ ಯಾರು ಮೊದಲು ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಿಕ್ ಮಾಡಿ. ನಾವು ಹೇಳುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ಫಸ್ಟ್ ನಿಮ್ಗೆ ಬಂದು ತರಬೇಕಂದ್ರೆ ಬೆಲ್ ಐಕಾನ್ ಟಿಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿ. ನಾವು ಹೇಳುವಂಥ ಫಸ್ಟ್ ಕ್ವಶನ್ಸ್ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪ್ತಾವೆ. ಚಿಪ್ಕೋ ಚಳವಳಿ ನಡೆದ ರಾಜ್ಯ ಯಾವುದು? ಚಿಪ್ಕೋ ಚಳವಳಿ ನಡೆದ ರಾಜ್ಯ ಉತ್ತರಾಖಂಡ್ ರಾಜ್ಯ. ಶಿವರಾಮ್ ಕಾರಂತರು ಎಲ್ಲಿ ಅಣುವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು? ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣುವಿದ್ಯುತ್ ಸ್ಥಾಪಿಸುವುದನ್ನು ಶಿವರಾಮ್ ಕಾರಂತರು ವಿರೋಧಿಸಿದರು. ಚಿಪ್ಕೋ ಚಳವಳಿಯ ನೇತಾರರು ಯಾರು? ಚಿಪ್ಕೋ ಚಳವಳಿಯ ನೇತಾರರು ಸುಂದರ್ಲಾಲ್ ಬಹುಗುಣ್ ಮತ್ತು ಚಂಡೀ ಪ್ರಸಾದ್ ಭಟ್ಟರು. ಸ್ವಸಹಾಯ ಸಮೂಹ ಎಂದರೇನು? ಮಹಿಳೆಯರು ನಂಬಿಕೆಯ ಸಹಕಾರ ಆಧಾರಿತ ಸ್ವಸಹಾಯ ಸಮೂಹವನ್ನು ಸಮೂಹ ಎನ್ನುವರು. ಕಾರ್ಮಿಕ ಚಳವಳಿ ಎಂದರೇನು? ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಸುವ ಚಳವಳಿಯನ್ನು ಕಾರ್ಮಿಕ ಚಳವಳಿಗಳು ಎನ್ನುವರು. ಸಮೂಹ ವರ್ತನೆ ಎಂದರೇನು? ಸಮೂಹ ವರ್ತನೆಯು ಯೋಜನಾಬದ್ಧವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಸಮೂಹ ಬದಲಾವಣೆಗೆ ಪ್ರಯತ್ನಿಸುವುದನ್ನು ಸಮೂಹ ವರ್ತನೆ ಎನ್ನುವರು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾದರೂ ತಿಳಿಸ್ರಿ. ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆಮ್ಯಾಗ ಬೆಲ್ ಐಕಾನ್ ಟಿಕ್ ಮಾಡಿರಿ. ಯಾಕೆ ಹೇಳ್ತೀವಿ, ನಾವು ಹೇಳುವಂಥ ಫಸ್ಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ನಿಮಗೆ ಬಂದು ತಲುಪಬೇಕು, ಫಸ್ಟ್ ನೀವು ಮೆಸೇಜ್ ಬರಬೇಕು ಅನ್ನೋದಕ್ಕನ ತಿಳ್ತಾವೆ. ಪ್ಲೀಸ್ ಲೈಕ್ ಮಾಡಿರಿ.